ಮಾಡವನ ಡ್ರೈವಿಂಗ್ ಫೋನ ಎತ್ಲಿಕ್ಕ ಬೈಯಾಕಿ ನಂಗ ನಿನ್ನ ನೋಡ್ಬೇಕ ನಕೀಗ. ಹಲೋ ಹಾಯ್ ಫ್ರೆಂಡ್ಸ್, ಫ್ರೀವಿನಲ್ಲಿ ವೀಡಿಯೋ ನೋಡ್ತಾರಲ್ಲ, ಈ ವಿಡಿಯೋ ಬಂದುಬಿಟ್ಟು ನನಗೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಸಾಂಗ್ ಸೆಂಡ್ ಮಾಡಿದ್ರು. ಅಣ್ಣ ಈ ಒಂದು ಸಾಂಗ್ಗೆ 3D ಎಡಿಟ್ ವೀಡಿಯೋ ಮಾಡಿ ಅಂತೇಳಿ. ಸೊ ಅದಕ್ಕೋಸ್ಕರ ನಾನು ಆದಷ್ಟು ಪ್ರಯತ್ನ ಮಾಡಿದ್ದೀನಿ ಫ್ರೆಂಡ್ಸ್. ಇವಾಗ ಈ ವಿಡಿಯೋ ನನಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಈ ವಿಡಿಯೋಗೆ ಕಾಪಿರೈಟ್ ಕ್ಲೈಮ್ ಬರ್ತದಂದು ಅಲ್ಲಲ್ಲಿ ಸ್ವಲ್ಪ ಕೇಳಿಸಿರ್ತೀನಿ. ನೀವೇನಾದರೂ ಫುಲ್ ಸಾಂಗ್ ಕೇಳಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಮೊದಲನೇದಾಗಿ ಪೋಸ್ಟ್ ಮಾಡಿ ಬಿಟ್ಟಿರ್ತೀನಿ. ಅಲ್ಲಿ ಹೋಗ್ಬಿಟ್ಟು ನೀವು ಫುಲ್ ಸಾಂಗ್ ಕೇಳಿ. ಇವಾಗ ಫ್ರೆಂಡ್ಸ್, ನಿಮ್ಮ ಫೋಟೋ ಹಾಕ್ಕೊಂಡು ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ. ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದ ಎಂಡುವರೆಗೆ ನೋಡಿ ಫ್ರೆಂಡ್ಸ್, ಹಾಗೆ ನಮಗೂ ಸಪೋರ್ಟ್ ಸಿಗುತ್ತೆ. ಸೊ ಫ್ರೆಂಡ್ಸ್, ಇವಾಗ ಮೊದಲನೇದಾಗಿ ಅಲೌಟ್ ಮೆಷಿನ್ ಓಪನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಥರ ಓಪನ್ ಆದ ತಕ್ಷಣ ಇಲ್ಲಿ ಪ್ರಾಜೆಕ್ಟ್ಸ್ ಅಂತ ಇರುತ್ತಲ್ಲ, ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ. ಸೊ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ. ಸೊ ಓಕೆ ಆದ ನಂತರ ಇಲ್ಲಿ ನೀವು 3D ಆನ್ ಮಾಡಿಕೊಂಡು ಸ್ವಲ್ಪ ಮುಂದೆ ಸ್ವೈಪ್ ಮಾಡಿ. ಸೊ ಈ ಥರ ಇಲ್ಲಿ ಅಲೌಟ್ ಮೆಷಿನ್ ಲೋಗೋ ಕಂಡಲ್ಲಿ ಇದ್ರ ಮೇಲೆ ಓಕೆ ಮಾಡಿಕೊಂಡು ಇಲ್ಲಿ ಕಲರ್ ಮತ್ತು ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಫೋಟೋ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಇವಾಗ ನಾವು ಒಂದು ಫೋಟೋ ಆ್ಯಡ್ ಮಾಡ್ಕೊತೀವಿ ನೋಡಿ, ಈ ಥರ. ಹಾಗೆ ಮುಂದೆ ಸ್ವೈಪ್ ಮಾಡಿ. ಇಲ್ಲಿ ಇಷ್ಟೇ ಇರಲಿ. ಎಲ್ಲಿ ಅಲರ್ಟ್ ಮೆಷಿನ್ ಲೋಗೋ ಕೊಟ್ಟಿರ್ತೀನಿ ಅಲ್ಲಿ ಮಾತ್ರ ನೀವು ಫೋಟೋವನ್ನು ರಿಪ್ಲೇಸ್ ಮಾಡ್ಕೊಳ್ಬೇಕು. ಸೊ ಫ್ರೆಂಡ್ಸ್, ಇಷ್ಟೇ ನೀಟಾಗಿ ಹೇಳಿದ್ದೀನಿ. ಇವಾಗ ಒಂದು ಸಲ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ವಿಡಿಯೋ ಇಂಪೋರ್ಟ್ ಆಗಿದೆ ಅಂತೇಳಿ. ಗೆಳತಿ ಮಾಡವನ ಡ್ರೈವಿಂಗ್ ಫೋನ ಬರ್ತದ ನಿಂದು ವೇಟಿಂಗ್ ಫೋನ. ಸೊ ಈ ಥರ. ಸೊ ಫ್ರೆಂಡ್ಸ್, ಇದಾದ ನಂತರ ನೀವು ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕಾಣಿಸ್ತಲ್ಲ, ಇದ್ರ ಮೇಲೆ ಓಕೆ ಮಾಡಿಕೊಂಡು ನಿಮಗೆ ಬೇಕಾಗಿರೋ ಕ್ವಾಲಿಟಿ ನೀವು ಇಟ್ಕೊಂಡು ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಇವಾಗ ಡೌನ್ಲೋಡ್ ಮಾಡ್ಕೊತೀನಿ ನೋಡಿ. ಈ ಒಂದು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ವಿಡಿಯೋ ಕనుక ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ಡೌನ್ಲೋಡ್ ಆದ ತಕ್ಷಣ ಇಲ್ಲಿ ಕಾಣಿಸ್ತಲ್ಲ ಸೇವ್ ಅಂತ, ಈ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ರೈಟ್ ಮಾರ್ಕ್ ಬಂದಿತ್ತಪ್ಪ ಅಂತಂದರೆ ನಿಮಗೆ ಗ್ಯಾಲಕ್ಸಿ ಅಥವಾ ಫೋಟೋ ಬಾಕ್ಸಲ್ಲಿ ವಿಡಿಯೋ ಸೇವ್ ಆಗಿರುತ್ತೋ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಇಷ್ಟು ನೀಟಾಗಿ ಹೇಳಿದ್ದೀನಿ. ದಯವಿಟ್ಟು ನೀವು ವಿಡಿಯೋನ ಎಂಡ್ವರೆಗೆ ನೋಡ್ತೀರಾ ಅಂತ ತಿಳ್ಕೊಂಡಿನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.